ನಿಂಗೆ ಬರುತ್ತಾ? ನನ್ಗೆ ಹೆಣ್ಮಗುನೇ ಇಲ್ವಲ್ಲ. Neha is all dressed up because Neha is performing with her. ಬೆಳಗ್ಗೆಯಿಂದ ಅವ್ರ ಡ್ಯಾಡಿಗೆ ಸೈಕಲ್ ಸ್ಟ್ಯಾಂಡ್ ಹಿಡಿದು ಬಿಟ್ಟಿದ್ದಾನೆ. ಏನು ಪಾಪ ನಮ್ ದೀಪು ಅಲ್ಲೋಗಿ ಇಡ್ತಾರೆ ಇಲ್ಲೋಗಿ ಇಡ್ತಾರೆ ಆ ಕೂಲ್ ಆಗೋದಕ್ಕೆ ಸಿಸ್ಟಮು ಹೆವಿ ಕೈ ಕೊಡ್ತಾ ಇದೆ ಅವ್ರಿಗೆ ಈ ಸತಿ ಅಲ್ಲ ದೀಪು? ಪಾಪ ಡ್ಯಾಡಿ ಕಷ್ಟಪಡ್ತಾವ್ರ ಕಣೋ ಬ್ಲಾಗ್ ಎಡಿಟ್ ಮಾಡೋಕ್ಕೆ ಟೈಮ್ ಬೇರೆ ಆಗೋಗಿದೆ ಇವತ್ತು. ಮತ್ತೆ ಕಷ್ಟ ಆಗುತ್ತೆ ಅದೆಲ್ಲ ಕ್ರಿಕೆಟ್ ಎಲ್ಲ ನೀ ಮಾಡ್ತಿರ್ತಾನೆ. ಸೈಕಲ್ ಸ್ಟ್ಯಾಂಡ್ ಮತ್ತೆ ಸೈಕಲ್ ಸ್ಟ್ಯಾಂಡೇ ಬಿಡ ಬಿಡು. ಸೊ ಸಂಡೇ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಇವತ್ತು. ಸಂಡೇ ಆಗಿರೋದ್ರಿಂದ ಎದ್ದಾಗಿಂದ ನಮ್ಮ ಮದ್ದಿ ಆ್ಯಕ್ಚುಲಿ 3-4 ಡೇಸಿಂದ ಕೇಳ್ತಾ ಇದ್ದಾನೆ ಸೈಕಲ್ ಸ್ಟ್ಯಾಂಡ್ ಅಂತ. ನಾವು ಡೆಕೆತ್ಲಾನ್ಗೂ ಹೋಗಿದ್ವಿ ಅಪ್ಪ ಒಂದು 4 ಡೇಸ್ ಬ್ಯಾಕ್. ಅವಾಗ ಕೇಳಿದ್ರೆ ಬೇಡ ಅಂದ. ಡೆಕೆತ್ಲಾನಿಂದ ಬಂದಮೇಲೆ ಸೈಡ್ ವೀಲ್ ಬಿಚ್ಚಿಬಿಟ್ಟು ಓಡ್ಸೋದು ಕಲ್ತಿದ್ದಾನೆ. ಸೊ ಅದಕ್ಕೆ ಅವ್ರು ಡ್ಯಾಡಿಗೆ ಇರಿಟೇಟ್ ಮಾಡ್ತಾ ಇದ್ದಾನೆ ಸೈಕಲ್ ಸ್ಟ್ಯಾಂಡ್ ಅಂತ. ಪಾಪ ಅವ್ರೇನೋ ವ್ಲಾಗ್ ಎಡಿಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹೀಗೆ ನಮ್ಮ ಮನೇಲಿ ಕತೆಗಳು ಏನೋ ಒಂದು ನಡೀತಾನೇ ಇರುತ್ತೆ, ಏನೋ ಒಂದು ಮಾಡ್ತಾನೇ ಇರ್ಬೇಕು. ಒಟ್ನಲ್ಲಿ ಅದ್ದಿ ಅಂತೂ ಸೈಲೆಂಟಾಗಿರಲ್ಲ, ಹಂಗೆ ನಡೀತಾ ಇರುತ್ತೆ. ಏನ್ ಧನ್ವಿಕಾ ಎಕಡೆ ಮಮ್ಮಿ? ಮಮ್ಮಿ ಫಸ್ಟೇ ಹೋಗ್ಬಿಟ್ಟಿದ್ದಾರೆ ಸ್ಪೋರ್ಟ್ಸ್ ಡೇಗೆ. ಮಮ್ಮಿ ಯಾರ ಸ್ಕೂಲ್ಗಳಿಂದ? ಇವ್ಳು ಇವಾಗ ಹೋಗ್ಬೇಕು. ಅವ್ರ ಡ್ಯಾಡಿಗೆ ತಲೆ ಬಚ್ಚಾಕ್ ಬರಲ್ವ ಅಂತ? ನಿಂಗೆ ಬರುತ್ತಾ? ನನ್ಗೆ ಹೆಣ್ಮಗುನೇ ಇಲ್ವಲ್ಲ. ಮತ್ತೆ ಇವನೊಬ್ಬ ಸ್ಟ್ಯಾಂಡ್ ರಾಮ ಇಲ್ಲೇ ಕೂತವನೆ, ಸ್ಟ್ಯಾಂಡ್ ಹಾಕ್ಸು ಅಂತ ಬೆಳಗ್ಗೆಯಿಂದ. వీడికి చెప్పు ధన్విక కొంచెం తగ్గించవని. ದೀಪು ನಾನು ಇವಳಿಗೆ ಸ್ಟೈಲಾಗಿ ಹಾಕ್ಬಿಡ್ಲಾ, ಹಿಂಗೊಂದು ಹಂಗೊಂದು ಕ್ಲಿಪ್ಪೆಲ್ಲ ಹಾಕ್ಬಿಡ್ಲಾ? ಏಯ್ ಸೌಂಡ್ ಕಮ್ಮಿ ಕೊಡು ರಾಜೇಶ್. ಇರು ಮಮ್ಮಿ ಕೇಳ್ತೀನಿ ಒಂದು ಹಾಕ್ಬೇಕಾದ್ರೆ ಹಾಯ್ ತಲೆ ಬಾಚಾಕೋರು ಅಮ್ಮಗೆ ಫೋನ್ ಹೊಡಿಯೋದು. ಅವ್ರ ಗಂಡ ಹೇಳ್ದೆ ಒಂದ್ಸತಿ ಚಂದನ ಕೇಳಿ ಅಂತ. ನಾನು ಅವ್ನಿಗೆ ಹೇಳ್ದೆ ಒಂದು ಹಾಕ್ಬೇಕಾ 2 ಹಾಕ್ಬೇಕಾ ನಂಗೆ. ಅವಳೇ ಕೇಳು. ఎలా చేస్తుంది మమ్మీ? నువ్వే చెప్పే. ನೋಡಲ್ಲಿ ತೋರಿಸ್ತೋಳು ನೋಡಲ್ಲಿ. ಅಲ್ಲ ಕಣೋ ಸ್ಪೋರ್ಟ್ಸ್ ಡೇ ಏನಾದ್ರೂ ಇರುತ್ತಾ? ಸ್ಪೋರ್ಟ್ಸ್ ಡೇ ಇವತ್ತಿದೆ ಅವ್ರಿಗೆ. ಲುಕಿಂಗ್ ಕ್ಯೂಟ್ ಗರ್ಲ್, ನನ್ವಿಕಾ ಕ್ಯೂಟ್ ಗರ್ಲ್, ಕ್ಯೂಟಿ. ಯಾಕೋ ಯು ಬಿ ಯರ್ ಓನ್ಲಿ. ಗಿವ್ ಮಿ ಒನ್ ಕಿಚ್ಚಿ. ಐ ಲವ್ ಯು ಧನ್ವಿಕಾ. ಬಾಯ್. So today I went over the board and made kushka rice and mutte fry. Idu Afghani chicken tikka and chicken chops. Actually ಸೌತೆಕಾಯಿ ಕಟ್ ಮಾಡೋದೇ ಮಾಡ್ತೋದು. ಇವಾಗ ತಾನೇ ಎಲ್ಲ ಕೆಲಸನೂ ಮುಗೀತು. ಸ್ವಲ್ಪ ಹೇರ್ ಸೆಟ್ ಮಾಡೋಣ ಅಂತ ಅಂದ್ಕೊಂಬಂದೆ. ಹೇರ್ ಸೆಟ್ ಮಾಡಬೇಕಂದ್ರೆ ನೆನಪಾಯಿತು, ಇತ್ತೀಚೆಗಂತೂ ಸುಮಾರಷ್ಟು ಹೇರ್ ಫಾಲ್ ಆಗ್ತಿದೆ. ಅವಾಗ ನನಗೆ ನೆನಪಾಗಿದ್ದೆ. ಹೇರ್ ಫಾಲ್ ಅಲ್ಲಿ ಕೂಡ 4 ಥರ ಸ್ಟೇಜಸ್ ಇರುತ್ತೆ. ಸ್ಟೇಜ್ 1 ಅಲ್ಲಿ ನಮಗೆ ನೆತ್ತಿ ಕಾಣಕ್ಕೆ ಶುರು ಆಗುತ್ತೆ. ಅಂಡ್ ಸ್ಟೇಜ್ 2 ನಲ್ಲಿ ನೆತ್ತಿ ಮತ್ತೆ ಮುಂಭಾಗ ಎರಡರಲ್ಲೂ ಕೂಡ ಕೂದಲು ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ ಸ್ಟೇಜ್ 3 ಅಂಡ್ ಸ್ಟೇಜ್ 4ಗೆ ನಮ್ಮ ಹೇರ್ ಫಾಲ್ ರೀಚ್ ಆದ್ರೆ ಇಟ್ ಇಸ್ ಇರ್ರಿವರ್ಸಿಬಲ್. ಆಲ್ಸೋ ನನಗೂ ಕೂಡ ಈ ಥರ ಎಲ್ಲ ಹಾಕೊಂಡಾಗ ಹೇರ್ ತುಂಬ ಕಮ್ಮಿ ಆಗ್ತಾ ಬರ್ತಿದೆ. ಸೊ ಅದಕ್ಕೆ ನಾನು ಒಂದು ಪ್ರಾಡಕ್ಟ್ನ ತಗೊಂಡಿದ್ದೀನಿ, ನಿಮಗೂ ಕೂಡ ಅದನ್ನ ರೆಕಮೆಂಡ್ ಮಾಡ್ತೀನಿ. ಆಲ್ಪ್ಸ್ ಗುಡ್ನೆಸ್ ರೋಸ್ಮೆರಿ ವಾಟರ್. ಇದು ಡರ್ಮಟಾಲಜಿಸ್ಟ್ ರೆಕಮೆಂಡೆಡ್ ಫಾರ್ ಹೇರ್ ಫಾಲ್ ಆ್ಯಂಡ್ ಹೇರ್ ಗ್ರೋತ್. ಇದು ಸಲ್ಫೇಟ್ ಫ್ರೀ, ಸಿಲಿಕಾನ್ ಫ್ರೀ, ಪ್ಯಾರಾಬಿನ್ ಫ್ರೀ. ಸೊ ವರಿ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದರ ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಟ್ ಈಸ್ ವೆರಿ ಸಿಂಪಲ್ ಟು ಯೂಸ್. ಏರ್ನ ಪಾರ್ಟಿಷನ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದಾದಮೇಲೆ ಮಸಾಜ್ ಮಾಡಬೇಕು. ಇದನ್ನು ನಾವು ಕಂಪ್ಲೀಟ್ ಹೇರ್ಗೂ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ಅಷ್ಟೇ. ಆಲ್ಸೋ ಸುಮಾರು ಫೇಕ್ ರೋಸ್ಮೆರಿ ಪ್ರಾಡಕ್ಟ್ಸ್ ಇದೆ ಮಾರ್ಕೆಟಲ್ಲಿ. ಸೊ ನೀವು ಒರಿಜಿನಲ್ ರೋಸ್ಮೆರಿ ಪ್ರಾಡಕ್ಟ್ ಬೈ ಮಾಡಬೇಕಂದ್ರೆ purple.com ಅಲ್ಲಿ ಮಾಡ್ಬೋದು. ನಾನು ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಆಗಿರ್ತೀನಿ, ಮರಿದೇ ಹೋಗಿ ಚೆಕ್ ಮಾಡಿ. ಆಲ್ಸೋ ಗೈಸ್, ಇಫ್ ಯು ಫ್ರಮ್ ಬ್ಯಾಂಗ್ಳೂರ್ 2 hours ಅಲ್ಲೇ ಈ ಪ್ರಾಡಕ್ಟ್ ನಿಮಗೆ ಡೆಲಿವರ್ ಆಗುತ್ತೆ. ಸೊ ಒಂದು ವೆಡ್ಡಿಂಗ್ ಇದೆ, ಹ್ಯಾವ್ ಟು ಸೆಲೆಕ್ಟ್ ವಿತ್ ಸ್ಯಾರಿ ಟು ವೇರ್. ಎಲ್ಲ ಸ್ಯಾರೀಸು ಇಲ್ಲೇ ಇಟ್ಟಿರೋದು, ಬನ್ನಿ ನೋಡುವ.
ಐ ಶೋ ಯು ಮೈ ಫ್ಯೂ ಕಲೆಕ್ಷನ್. ಏನು ಬೇಜಾನ್ ಸ್ಯಾರಿಗಳೆಲ್ಲ ಎಲ್ಲ ನಾನು ಉಡೋದೇ ಇಲ್ವಲ್ಲ. ನಮ್ಮ ಗರ್ಲ್ಸ್ ಗ್ರೂಪ್ ಎಲ್ಲ ಡಿಸೈಡ್ ಮಾಡಿ ವಿ ಥಾಟ್ ವಿಲ್ ವೇರ್ ಸ್ಯಾರಿ, ಅದಕ್ಕೆ ನಾನು ಹಾಕೊತಿರೋದಿಲ್ಲ. ಅಂದರೆ ಯೂಶ್ವಲಿ ನಾನು ಪ್ರಿಫರ್ ಮಾಡಲ್ಲ, ಯಾಕಂದರೆ ಅದಿನ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಲೆ ಕೆಡುತ್ತೆ ನನಗೆ. ಸ್ವಲ್ಪ ಮೆಸ್ಸಪ್ ಆಗಿದೆ. ಸ್ವಲ್ಪ ಮೆಸ್ಸಪ್ ಆಗಿದೆ. ನಮ್ಮಮ್ಮ ಸೀರೆ ನಂದ್ರಳಿಲ್ಲ. ನನ್ನ ಸೀರೆ ನಾನು ಬೈ ಮಿಸ್ಟೇಕ್ ನಮ್ಮಮ್ಮದಲ್ಲಿ ಇಟ್ಟಿರ್ತೀನಿ. ನಮ್ಮಮ್ಮ ಎಲ್ಲ ನೀಟಾಗಿ ಇಟ್ಕೊತಾರೆ ಆ್ಯಕ್ಚುಲಿ. ಇದು ಉಟ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ದೀಸ್ ಒನ್ ಪ್ಲೀಟ್ ಮಾಡಿಸ್ಬೇಕು. ಇಲ್ಲಿ ನೀಟಾಗಿ ಕೂರಲ್ಲ, ಇದೆಲ್ಲ ದೊಡ್ಡ ದೊಡ್ಡ ಸೀರೆಗಳು. ಸೊ ಲೆಟ್ಸ್ ಸಿ. ದಿಸ್ ಇಸ್ ಆಲ್ಸೋ ನೈಸ್. ಅಂದರೆ ನನಗೇನು ಅಂಥ ಫ್ರೆಂಡ್ದಲ್ವಾ, ಸೊ ಐ ಆಮ್ ಥಿಂಕಿಂಗ್ ವಾಟ್ ಟು ವೇರ್. ನಮ್ಮಮ್ಮ ನೋಡಿದ್ರೆ ಹೊಡೆದಾಕ್ಬಿಡ್ತಾರೆ. ನಮ್ಮಮ್ಮಗೆ ಸ್ಯಾರಿ ಇದೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಐ ಆಮ್ ನಾಟ್ ಶ್ಯೂರ್, ಯಾವುದೂ ಇಷ್ಟ ಆಗ್ತಿಲ್ಲ. ನನ್ನ ಸೀರೆನ ನೋಡಿದಾಯಿತು. ನಮ್ಮಮ್ಮ ಸ್ಯಾರೀಸ್ ಇವಾಗ ಹುಡ್ಕಕ್ಕೆ ಬಂದಿದ್ದೀನಿ. ಬಟ್ ಎಲ್ಲ ಕಂಬೈನ್ ಆಗಿಟ್ಟಿರೋದಷ್ಟೇ. ಲೆಟ್ ಸಿ ಅಂತ. ನಾನು ಯಾವಾಗಲೂ ನಮ್ಮಮ್ಮ ಸ್ಯಾರಿ ಮೇಲೇ ಕಣ್ಣು. ನನಗೆ ಇದು ಚೆನ್ನಾಗಿ ಅನಿಸುತ್ತಾ ಅಂತ ಇದನ್ನೊಂದು 3-4 ಟೈಮ್ಸ್ ತೆಗ್ದೇನು. ಬಟ್ ಐ ಆಮ್ ನೆವರ್ ವೋರ್ ದಿಸ್. ಇದೆಲ್ಲ ಒಂದು ಸೈಡಿಗೆ ಅಂತ ಹೇಳಿದ್ರೆ, ಅದಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ಅವನ್ನ 3:30ಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು. ಆಮೇಲೆ ಮತ್ತೆ ನಾವು ಕೂಡ ಹೋಗಬೇಕು. ಎಂದು ದೊಡ್ಡ ಟಾಸ್ಕ್ ಅದು ಅನ್ನೋ ಥರನೇ ಹೇಳ್ಬೋದು. 3:30 ಮಲ್ಗೋ ಟೈಮು. ಅವ್ನು ಎದ್ದೊಳಲ್ಲ, ಮಲ್ಕೊಳ್ಳಲ್ಲ, ಒಂಥರ ಮೂಡಿ ಆಗಿಬಿಟ್ಟಿರ್ತಾನೆ. ಸೊ ಅದಕ್ಕೆ ಅವ್ರ ಸ್ಕೂಲಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದರು, ತಲೆಗೆ ಸ್ನಾನ ಮಾಡಿನೇ ಕಳಿಸ್ಬೇಕು ಅಂತ. ಅಲ್ಲಿ ಫ್ರಿಜ್ ಯಾಕೆ ಅಲ್ಲಿದೆ ಅಂತ ನೀವು ಕೇಳೋದಾದರೆ, ನಾವು ಹೊಸ ಫ್ರಿಜ್ ತಂದಿದ್ದೀವಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಮ್ಮ ಮನೆ ಅಂತೂ ಟೋಟಲ್ ಮೆಸ್ಸಪ್ ಆಗೋಗಿದೆ. ಅದು ಕೈಯಲ್ಲಿರೋದು ಪ್ಲಾಸ್ಟಿಕ್ ಹಾವು, ಜಸ್ಟ್ ಫಾರ್ ಯೋರ್ ಇನ್ಫಾರ್ಮೇಷನ್. ಟೋಟಲ್ ಮೆಸ್ಸಪ್. ಒಂದು ಫ್ರಿಜ್ ಇಲ್ಲಿ ಮತ್ತು ಇನ್ನೂ ಎಷ್ಟೊಂದು ಐಟಮ್ ತರಿಸಿದ್ದೀವಿ. ಓಡಾಡೋಕ್ಕೆ ಜಾಗ ಇಲ್ಲ. ಆ ಥರ ಆಗೋಗ್ಬಿಟ್ಟಿತ್ತು. ಒಂದು 2-3 ಡೇಸ್ ತಲೆ ನಿಜ ಚಿತ್ರಾನ್ನನೇ ಆಗೋಗಿತ್ತು. ಯಾಕಂದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ತಿರ್ಗಾ ಗಲೀಜೇನೆ, ಕಾಲಿಡೋಕ್ಕೂ ಜಾಗ ಇಲ್ಲ ಆ ಥರ. ಅದರಲ್ಲಿ ಇವನು ಸ್ಕೂಲ್ ಬೇರೆ ಲೀವು, ಇವನು ಮನೆಯೆಲ್ಲ ಇನ್ನೂ ಹರಡ್ತಾ ಇದ್ದ. ಏನು ಮಾಡೋಕ್ಕಾಗಲ್ಲ. ಸೊ ಬೇಗ ರೆಡಿ ಮಾಡಿ ಕಳಿಸಿ. ಅದಕ್ಕೆ ಹೇರ್ ಡ್ರೈ ಮಾಡೋದು. ಆ್ಯಂಡ್ ಆಲ್ಸೋ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ, ಚಿಕ್ಕ ಮಗುಗೆ ಹೇರ್ ಡ್ರೈ ಮಾಡ್ತಾಯಿದ್ದೀರಾ ಡ್ರೈಯರಲ್ಲಿ, ಇಟ್ಸ್ ಗುಡ್ ಆರ್ ಬ್ಯಾಡ್ ಅಂತ. ಗೊತ್ತಿಲ್ಲ ಗುಡ್ಡ ಬೇಡ ಅಂತ. ಬಟ್ ತಲೆ ಒದ್ದೆ ಆಗಿದ್ರೆ ನೆಗಡಿ ಆಗುತ್ತೆ, ಅದಂತೂ ಬ್ಯಾಡ್ ಅಂತ ಗೊತ್ತು. ಅದಕ್ಕೆ ಐ ಆಮ್ ಡ್ರೈಯಿಂಗ್ ಎಸ್ ಹೇರ್ ವಿತ್ ಹೇರ್ ಡ್ರೈಯರ್. ಈಸ್ ಆಲ್ ಸೆಟ್ ಫಾರ್ ಇಸ್ ಆ್ಯನ್ಯುವಲ್ ಡೇ. ಅದಿ ಇಲ್ಲೋಡಿಲಿ, ರಾತ್ರಿಗೆ ಚಳಿ ಆಗುತ್ತೆ. ಇದು ಬ್ಯಾಗಲ್ಲಿ ಇಟ್ಕೋದು. ಹೇಳ್ದಷ್ಟು ಕೇಳು. ಸೊ ರೆಡಿಯಾಗಿ ಇವಾಗ ಹೋಗ್ತಾ ಇದೀವಿ. ಅದಿ ಆಲ್ರೆಡಿ ಡ್ರಾಪ್ ಮಾಡಿದಾಯ್ತು. ಸೊ ಲೆಟ್ಸ್ ಸಿ. ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನೇಹಾ ಇಸ್ ಆಲ್ ಡ್ರೆಸ್ಡ್ ಅಪ್ ಬಿಕಾಸ್ ನೇಹಾ ಇಸ್ ಪರ್ಫಾರ್ಮಿಂಗ್ ವಿತ್ ಹರ್ ಸನ್ ರುದ್ರ. ಸೊ ಅವ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಮಗ ಜೊತೆ ಸ್ಕೂಲಲ್ಲಿ. ಇವ್ರ ಮಗ ನಮ್ಮ ಮಗ ಸೇಮ್ ಸ್ಕೂಲ್. ದಿಸ್ ಸೆಕೆಂಡ್ ಟೈಮ್ ವಿತ್ ನೇಹಾ. ನೋ, ನನ್ನ ಸೀಟ್ ಬೆಲ್ಟ್ ಸೌಂಡ್ ಅದು. No, I'm telling guys, people, if I wear also, only if you wear it will go. Oh, is it? In ours, both of us should wear. Okay. This is quite old legacy card. So I thought. Yeah.